ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಮತಾ ಆ್ಯಂಡ್ ರಾಜಲಕ್ಷ್ಮಿ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ನಮ್ಮ ಮಮ್ಮಿ ಹೋಳಿಗೆ ಮಾಡ್ಬೇಕಂತ ಕಡ್ಲಿ ಬೇಳೆ ಬೇಯಿಸಿಟ್ಕೊಂಡಾರ. ಬಟ್ ಅವ್ರಿಗೆ ನಾವು ಇನ್ನೂ ಸ್ವಲ್ಪ ಹಣ್ಣಾಗಬೇಕು ಅಂತ ಬೇಡ, ಇನ್ನೊಂದು ಸ್ವಲ್ಪ ಬೇಯಿಸ್ತೇನೆ ಅಂತ ಮತ್ತು ಕುಕ್ಕರಿಗೆ ಹಾಕಿ ಆಲ್ರೆಡಿ 4 ಸೀಟಿ ಹೊರಿಸ್ಕೊಂಡಿದ್ರು ಅವರು. ಬೇಡ, ನಾ ಇನ್ನೊಂದು 4 ಹೊರಿಸ್ಕೊತೀನಿ, ಯಾಕೆ ಬೆಂದಿಲ್ಲ ಅನ್ನಿಸ್ಕೊತದ ಅಂತ ಮತ್ತು 4 ಸೀಟಿ ಹಾಕಿ ಹೊರಿಸ್ಕೊಂಡ್ರು. ಬೆಲ್ಲನೂ ಒಂದು ಪಾವು ಕೆ ಜಿ ಬೇಳೆ ಅವರಿ ಅವು. ಅದು ಅದರ ತಕ್ಕ ಬೆಲ್ಲನೂ ತೊಗೊಂಡ್ರು ಅವರು. ಪಾವು ಕೆ ಜಿ ಸಮ ಪ್ರಮಾಣ ತೊಗೊಂಡ್ರು. 4 ಚಮಚೆ ಸಕ್ಕರೆ ಹಾಕ್ಯಾರ ಅದ್ರಾಗ. ಈಗ ನೋಡ್ರಿ, ಬೆಲ್ಲ ಹಾಕತ್ತಾರ. ಸಕ್ಕರೆ ಹಾಕಿದ್ರೆ ಏನಾಗ್ತಂದ್ರೆ, ನಾ ವಿಡಿಯೋ ತಕ್ಕೋದಾಗಲಿಲ್ಲ. ಸಕ್ಕರೆ ಹಾಕಿದ್ರೆ ಚಲೋ ಆಗ್ತದೆ ರೀ, ಅಂದ್ರೆ ಭಾರಿ ಸೂಪರ್ ಟೇಸ್ಟ್ ಬರ್ತದೆ. ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ವಿಡಿಯೋ ಲೇಟಾಗಿ ಬರ್ತದೆ, ಯಾಕಂದ್ರೆ ಸಬ್ಸ್ಕ್ರೈಬರ್ ಬಂದಿದ್ದರು. ಸೊ ಅವ್ರ ಜೊತೆ ಮಾತುಕತೆ ಎಲ್ಲ ಮಾಡ್ಕೊತ ಒಂದು ಸ್ವಲ್ಪ ಲೇಟ್ ಆಯ್ತು. ಅದಕ್ಕೆ ವಿಡಿಯೋ ಲೇಟಾಗಿ ವಿಡಿಯೋ ಲೇಟಾಗಿ ಹಾಕತ್ತೇನೆ ರೀ. ಅದಕ್ಕೆ ಸಬ್ಸ್ಕ್ರೈಬರ್ ನೀವು ಭಾರಿ ಚಲೋ ಮಾಡ್ತೀರಿ, ಹಿಂಗೆ ವಿಡಿಯೋ ಹಾಕಿರಿ. ಯಾಕೆ 4 ದಿನದಿಂದ ವೀಡಿಯೋನ ಹಾಕಿಲ್ಲಲ್ರಿ, ನಮಗೆ ವೀಡಿಯೋ ಶೇರ್ ತವ್ರಿ. ನೀವೆಲ್ಲ ಕರೆಕ್ಟಾಗಿ ಅಡುಗೆ ಏನೇನು ಮಾಡ್ತೀರಿ ಎಲ್ಲ ನಾವು ಮಾಡ್ಕೊಂಡು ಮನ್ಯಾಗ ತಿಂದೇವ್ರಿ. ಭಾರಿ ಸೂಪರ್ ಟೇಸ್ಟ್ ಬರ್ತಾವೆ ಅಂತೆಲ್ಲ ಹೇಳ್ಕೊತಿದ್ರು. ಅವ್ರು ವೀಡಿಯೋದಾಗ ಇಷ್ಟ ಇದ್ದಿದ್ದಿಲ್ಲ ಅಂತ ಬರಲಿಕ್ಕೆ, ಅದಕ್ಕೆ ನಾನು ತಕ್ಕೊಳ್ಳಿಕ್ಕೆ ಅವರು ಬೇಡ ಅಂದರು. ಅದಕ್ಕೆ ಮುಂದಿನ ಸತಿ ಯಾವಾಗಾರು ಬಂದಾಗ ತಕ್ಕೊರಿ ಅಂತ ಹೇಳಿದ್ದಾರೆ. ನಾನು ತಕ್ಕೊಳ್ಳಿ ಬೇಡ ಅಂದಿದ್ದಕ್ಕೆ ಬೇಡಲ್ರಿ, ಅವ್ರಿಗೂ ಬ್ಯಾಡ ಅಂದ್ರೆ ನಾವು ಯಾಕೆ ಫೋರ್ಸ್ಫುಲ್ಲಿ ತೊಗೋಬೇಕಲ್ಲ. ಅದಕ್ಕೆ ಅವರು ಸೂಪರಾಗಿ ನಿಮ್ಮದು ವೀಡಿಯೋ ಎಲ್ಲ ಚಲೋ ಬರ್ತದೆ ರೀ, ಹಾಕ್ಕೋತೋಗ್ರಿ, ಬಿಡಬೇಡ್ರಿ, ನಾವು ದಿನ ನಿಮ್ದು ವೇಟ್ ಮಾಡ್ತೀವಿ ಅಂತ ಎಲ್ಲ ಹೇಳ್ಕೊತಿದ್ರಿ. ಆಯ್ತು ರೀ, ನಮಗೂ ಆಗ ಟೈಮು ಸಿಗಂಗೆ ಇಲ್ಲರಿ ಹಾಕೋಷ್ಟು. ಯಾಕಂದ್ರೆ ಅದು ಮುಂದಿನ ವೀಡಿಯೋದಾಗ ಹೇಳ್ತೇನೆ ರೀ ಏನು ಎತ್ತ ಎಲ್ಲ ಅಂತ. ಈಗ ನೋಡ್ರಿ, ನಮ್ಮ ಮಮ್ಮಿ ಚೌಳಿಕಾಯಿ ಸೋಸ್ಕೊತಾರ. ಅದಕ್ಕೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದಕ್ಕೆ ಈಗ ನಮ್ಮ ಮಮ್ಮಿ ಅದನ್ನ ಹೊಲದಾಗ ಇಲ್ಲೇ ಜೋರು ಮಳೆ ಎತ್ತಿದ್ರಿ. ಅಂಥ ಮಳೆ ಇದ್ದರೂ ಅಷ್ಟು ಮಳೆಯಾಗಿ ಬಂದಾರ. ಆಮೇಲೆ ಏನೇನೋ ಎಲ್ಲ ತಂದು ಪಾಪ ಅವರು ಟೋಸ್ಟು, ಆಮೇಲೆ ಏನೇನೋ ತಿಂಡಿನೂ ತಂದು ಕೊಟ್ಟೋಗಿದ್ದಾರೆ. ಪಾಪ ಭಾರಿ ಚಲೋ ಇದ್ರು ರೀ. ಅಯ್ಯೋ ಬ್ಯಾಡ್ರಿ, ಇಷ್ಟೆಲ್ಲ ಯಾಕೆ ಒಜ್ಜಿ ತೊಗೊಂಡು ಬಂದ್ರಿ ಅಂದರೂ ಕೇಳಿಲ್ಲ. ಈಗ ನೋಡ್ರಿ, ನಾವು ಕಡ್ಲಿಬೇಳೆ ಮಿಕ್ಸಿದಾಗ ತಿರ್ಕೋತೇವೆ ರೀ, ಅಂದ್ರೆ ಹೂರಣ. ಅದಕ್ಕೆ ಏಲಕ್ಕಿಕಾಯಿ ಫಸ್ಟ್ ಹಾಕಿಬಿಟ್ಟಾರ. ಅದಕ್ಕೆ ಈಗ ತಿರುಕೋತಾರೆ ನಮ್ಮ ಮಮ್ಮಿ. ನೀವು ನಿಮ್ಮ ಅಕಾರ್ಡಿಂಗ್ ಹೆಂಗೆ ಬೇಕು ಹಂಗೆ ಅಂದ್ರೆ ಸಿಹಿ ಹಾಕ್ಕೋಬೋದು, ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು. ನಾವು ಸಮ ಪ್ರಮಾಣದಾಗ ಹಾಕೇವ್ರಿ ಬೆಲ್ಲ. ಅದಕ್ಕೆ ಸೂಪರ್ ಬಂದದ ನೋಡಿರಿ. ಮಾತ್ರ ಹೂರಣ ಅಗದಿ ಸ್ಮೂತ್ ಆಗ್ಯದ್ರಿ. ಮತ್ತು ಚೌಳಿಕಾಯಿ ಪಲ್ಯ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಂದು ಡಬ್ರಿ ಇಟ್ಕೊಂಡ್ರೆ ಅದ್ರಾಗ ಎಣ್ಣೆ ಹಾಕ್ಕೋತಾರ 4 ಚಮಚೆ. ಆಮೇಲೆ ಮತ್ತು ಸಾಸಿವೆ ಜೀರಿಗೆ ಎಲ್ಲರಿಗೂ ಗೊತ್ತದ ರೀ ಇದೇನು ಅದಂದ್ರೆ ಚೌಳಿಕಾಯಿ ಪಲ್ಯ. ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಾಗ ಹಾಕೀನಿ. ಅಂದ್ರೆ ಅದರದಾಗ ಬಟಾಟಿ ಮಿಕ್ಸ್ ಮಾಡಿ ಹಾಕಿದ್ವಿ ರೀ. ಅದಕ್ಕೆ ಇದು ಬೇರೆ ರೀ. ಈಗ ನೋಡಿರಿ, ಇದು ಸೂಪರ್ ಟೇಸ್ಟ್ ಆಗ್ತದೆ. ನಾವು ಹೆಂಗೂ ಮಾಡ್ತೀವಿ, ಒಮ್ಮೊಮ್ಮೆ ಇದು ಬಟಾಟಿ ಆಲೂಗಡ್ಡೆ ಹಾಕಿನೂ ಮಾಡ್ತೀವಿ. ಅದಕ್ಕೆ ಅಷ್ಟು ಪುಡಿ ಹಾಕತ್ತಾರ. ಆಮೇಲೆ ಮತ್ತು ಚೌಳಿಕಾಯಿ ಹಾಕ್ಕೊಂಡು ಒಂದು 5 ನಿಮಿಷ ಬೇಯೋ ತನಕ ಅದನ್ನು ಅಂದ್ರೆ ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊತಾರೆ ರೀ. ಭಾರಿ ಚಲೋ ಇದ್ರಿ ಅವರು ಸಬ್ಸ್ಕ್ರೈಬರ್. ಭಾರಿ ಎಲ್ಲ ನಿಮ್ಮ ವಿಡಿಯೋ ಹಿಂಗೆ ಹಾಕ್ಕೋತೋಗ್ರಿ, ಬಿಡಬೇಡ್ರಿ, ನಮಗೆ ಬೇಜಾರಾಗ್ತದೆ ನೀವು ಒಂದಿನ ಬಿಟ್ರೆ ಅಂತೆಲ್ಲ ಹೇಳ್ಕೊತಿದ್ರಿ. ಅದಕ್ಕೆ ಹಾಕ್ತೀನಿ ರೀ ಮುಂದಿನ ವಿಡಿಯೋದಾಗ. ನಿಮಗೆ ಯಾಕೆ ಹಾಕಂಗಿಲ್ಲ ಏನು ಎತ್ತ ಎಲ್ಲ ಹೇಳ್ತೇನೆ ರೀ. ಮತ್ತು ಇದು ಬೇಯೋ ತನಕ ಬಿಡ್ತಾರೆ ರೀ. ಆಮೇಲೆ ಮೈದಾ ಹಿಟ್ಟಿನಾಗ ಉಪ್ಪು, ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ನೀರು ಹಾಕಿ ಕಲಿಸ್ಕೊಂಡಾರಿ. ಅದು ಎಲ್ಲರಿಗೂ ಗೊತ್ತಿದೆ ಕಾಮನ್ನಾಗಿ. ಬಟ್ ನಾವು ಅರ್ಶಿನದ ಪುಡಿ ಹಾಕಂಗಿಲ್ಲ ಕಲರ್ಗೆ, ನಾವು ಹಂಗೆ ಮಾಡ್ತೇವೆ ರೀ. ಅದು ಕಲರ್ ಹಾಕ್ಲಿಲ್ಲಾರ ಅಷ್ಟು ಟೇಸ್ಟ್ ಬರ್ತದೆ. ಇದು ಗರಂ ಮಸಾಲ ಮತ್ತು ಕಿಚನ್ ಕಿಂಗ್ ಮಸಾಲ ಮತ್ತು ಕೊತ್ತಂಬರಿ ಹೆಚ್ಕೊತಾರೆ. ನಾವು ಯಾವಾಗಲೂ ಕತ್ರಿಲೇ ಹೆಚ್ಕೊತೇವೆ ರೀ. ಸೊ ಏನು ಅನ್ಕೋಬೇಡ್ರಿ, ಅದು ಅಡುಗೆಗೆ ಅಂತ ಬೇರೆ ಇಟ್ಕೊಂಡಿರ್ತೇವೆ ರೀ. ಎಲ್ಲ ಕತ್ರಿನ ಬೇರೆ ಇಟ್ಬಿಟ್ಟೇವಿ. ಮೆಣಸಿಕಾಯಿನೂ ಅದರಲ್ಲೇ ಕಟ್ ಮಾಡ್ಕೊತೀವಿ. ಮತ್ತು ಈಗ ಉಪ್ಪು ಹಾಕೋತಾರೆ ರೀ ರುಚಿಗೆ ತಕ್ಕಷ್ಟು. ಆಮೇಲೆ ಕೊಬ್ಬರಿ ಹೆರಿದು ಇಟ್ಕೊಂಡಾರ್ರಿ ನಮ್ಮ ಮಮ್ಮಿ ಆಲ್ರೆಡಿ. ಆಮೇಲೆ ಖಾರದ ಪುಡಿ ಹಾಕಿ, ಅದು ಗರಂ ಮಸಾಲ ಮತ್ತು ಕಿಚನ್ ಕಿಂಗ್ ಮಸಾಲ ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊತಾರೆ ರೀ. ಖಾರದ ಪುಡಿ ನೀವು ಎಷ್ಟು ಖಾರ ತಿಂತೀರಿ ಅದಕ್ಕೆ ಹಾಕೋರಿ, ಅದನ್ನು ರುಚಿಗೆ ತಕ್ಕಷ್ಟು. ಈಗ ನೋಡಿರಿ, ಅದು ಮಸಾಲೆ ಮತ್ತು ಕೊತ್ತಂಬರಿ ಎಲ್ಲ ಹಾಕಿಬಿಟ್ರು. ಆಮೇಲೆ ಕೊಬ್ಬರಿ ಹಾಕತ್ತಾರೆ ನೋಡಿರಿ ನಮ್ಮ ಮಮ್ಮಿ.
ಸೊ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚಲೋ ಬರ್ತದೆ ರೀ. ಅದಕ್ಕೆ ನೀವು ಬೇಕಂದ್ರೆ ಹಾಕ್ಕೊಳ್ಬೋದು, ಬ್ಯಾಡ ಅಂದು ಬಿಡ್ಬೋದು. ಸೂಪರ್ ಟೇಸ್ಟ್ ಬರ್ತದೆ. ಹಿಂಗೆ ನೋಡ್ರಿ ನಮ್ಮ ಮಮ್ಮಿ ಹೋಳಿಗೆ ಮಾಡ್ಕೊತಾರ. ನಾವು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋದಾಗ ಹಾಕೇನಿ, ಅದಕ್ಕೆ ತುಂಬ ಲೈಕ್ಸು ಮತ್ತು ಅಂದ್ರೆ ಭಾಳ ಜನ ನೋಡ್ಯಾರಿ. ನಾನು ಹೆಂಗೆ ತುಂಬ್ತಾರೆ ಹೆಂಗೆ ಮಾಡ್ತಾರೆ ಅಂತ ಅದನ್ನೇನು ಅದ್ರಾಗ ಅಪ್ಲೋಡ್ ಹಾಕಿದ್ದಿಲ್ಲ. ಸೊ ಅದಕ್ಕೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಕಾಮನ್ನಾಗಿ, ಬಟ್ ನಾವು ಹಿಂಗೆ ಮಾಡ್ತೇವೆ ಅಂತ ನೋಡಿರಿ. ನಮ್ಮ ಮಮ್ಮಿ ಎಷ್ಟು ಚಲೋ ಹೋಳಿಗೆ ಮಾಡ್ಕೊತಾರೆ, ಸೂಪರಾಗಿ ಮಾಡ್ತಾರೆ ರೀ. ಹೋಳಿಗೆ ಅಂತೂ ರೆಡಿ ಆಯ್ತು ನೋಡಿರಿ. ಈಗ ಮತ್ತು ಊಟಕ್ಕೆ ಕೂತಾರ ನಮ್ಮ ಮಮ್ಮಿ, ನಾನು ಮತ್ತು ಇಲ್ಲಿ ಉಪ್ಪಿನಕಾಯಿ ಮತ್ತು ಇದು ಕೊಬ್ಬರಿ ಚಟ್ನಿ ಮತ್ತು ಹೋಳಿಗೆ ಅಂತೂ ಗೊತ್ತದ ರೀ ಮಾಡಿದ್ದು. ಕಟ್ಟಿನ ಸಾರು, ಅನ್ನ ಮುಂಜಾನೆ ಮಾಡಿದ್ವಿ, ಅದು ಮುಂಜಾನೆ ಸಾಕು ಅದು ಉಂಡಿದ್ವಿ, ಅನ್ನ ಸಾರು ಅಷ್ಟೆ. ಆಮೇಲೆ
ಮತ್ತು ಇಷ್ಟ ನೋಡಿ.